ಈ ಥರ ಜ್ಯೂಸನ್ನು ನನ್ನ ಲೈಫಲ್ಲೇ ಯಾವತ್ತೂ ಕುಡ್ದಿಲ್ಲ ಅಂತ ಹೇಳ್ಬೋದು. ತಾಟ್ನುಂಗನ್ನು ಕಟ್ ಮಾಡಿ ನೀರ ಜೊತೆ ಮಿಕ್ಸ್ ಮಾಡಿ ಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು. ವೆಲ್ಕಮ್ ಟು ಹರ್ಷವರ್ಧನ್ ಡೈಲಿ ವ್ಲಾಗ್ಸ್. ನನಗೆ ಈ ಡೈಲಿ ವ್ಲಾಗ್ಸ್ ಮಾಡೋದು ಅಂದರೆ ಇಷ್ಟ ಇಲ್ಲ, ಆದರೆ ನಮ್ಮ ಸ್ಟೂಡೆಂಟ್ಸ್ಗೆ ಹೇಳ್ಕೊಟ್ಟು ಅವ್ರಿಗೆ ಹೇಳ್ಕೊಡೋ ಬದಲು ನಾನೇ ಮಾಡಿ ತೋರಿಸ್ಬಿಡೋಣ ಅಂತ ಸ್ಟಾರ್ಟ್ ಮಾಡ್ತಿದ್ದೀನಿ. ಎಲ್ಲರೂ ಸಂಡೇ ಆರಾಮಾಗಿ ರೆಸ್ಟ್ ಮಾಡಿಕೊಂಡು ಇರ್ತಾರೆ, ಆದರೆ ನಮಗೆ ಬೆಳಗ್ಗೆನೆ ಫಾರ್ಮ್ ಕನ್ಸಲ್ಟೆಂಟ್ ಬುಕ್ ಆಗಿತ್ತು. ಬೆಳಗ್ಗೆ 6 ಗಂಟೆಗೆದ್ದು ತಮಿಳ್ನಾಡುವರೆಗೂ ಹೋಗಿ ಒಂದು ಫಾರ್ಮ್ ಕನ್ಸಲ್ಟೆಂಟ್ನ ಮುಗಿಸ್ಕೊಂಡು ಬಂದ್ವಿ. ಇವ್ರಿಗೇನು ರೆಕಮೆಂಡ್ ಮಾಡಿದ್ವಿ ಅಂದರೆ ಸುತ್ತಲೂ ಬಾರ್ಡ್ರಲ್ಲಿ ಕೋಕೋನೆಟ್ ಮತ್ತು ಇವರು ಫಾರ್ಮ್ ಹೌಸನ್ನು ಬಿಲ್ಡ್ ಮಾಡ್ತಿರೋದ್ರಿಂದ ಎಲ್ಲ ರೀತಿಯಾದ ಹಣ್ಣಿನ ಗಿಡಗಳು ಮತ್ತು ಸೆಂಟ್ರಲ್ಲೂ ಕೋಕೋನೆಟ್. ಅದಾದ ನಂತರ ಮುಗಿಸ್ಕೊಂಡು ಬರುವಾಗ ಒಂದು ತಾಟ್ನುಂಗ್ ಜ್ಯೂಸನ್ನು ನೋಡಿದೆ. ನಾನು ಸಹಜವಾಗಿ ಯಾವುದೇ ರೀತಿಯಾದ ಕೂಲ್ ಡ್ರಿಂಕ್ಸ್ ಅಥವಾ ಬೇಕರಿಯಲ್ಲಿ ಸಿಗುವಂಥ ನಾರ್ಮಲಾಗಿ ಓವರ್ ಶುಗರ್ ಹಾಕಿರುವಂಥ ಯಾವ ಜ್ಯೂಸನ್ನು ಕುಡಿಯೋದಿಲ್ಲ. ನಾನು ಮಜ್ಜಿಗೆ ಅಥವಾ ಎಳ್ನೀರು ಅಥವಾ ಈ ರೀತಿ ಫ್ರೆಶ್ ಜ್ಯೂಸ್ಗಳೇನಾದರೂ ಇದ್ದರೆ ಮಾತ್ರ ಕುಡಿತೀನಿ. ಬಟ್ ಇವತ್ತು ನಾನು ಟ್ರೈ ಮಾಡಿದಂಥ ಈ ಜ್ಯೂಸ್ ಒನ್ ಆಫ್ ದ ಬೆಸ್ಟ್ ಜ್ಯೂಸ್ ಅಂತ ಹೇಳ್ಬೋದು. ಅದಾದಮೇಲೆ ಆಲ್ಮೋಸ್ಟ್ 1 ವಾರ ಆಗಿತ್ತು ಕರೆಕ್ಟಾಗಿ ನಿದ್ದೆ ಮಾಡಿ. ಮನೆಗೆ ಬಂದು ಒಂದು 4 ಅವರ್ ನಿದ್ದೆ ಮಾಡಿದೆ. ಅಷ್ಟರೊಳಗಡೆ ಒಂದು 30-40 ಜನ ಕಾಲ್ ಮಾಡಿದರು. ಆ ಎಲ್ಲ ಕಾಲ್ಸ್ಗೂ ಉತ್ತರ ಕೊಟ್ಟು ಆಲ್ಮೋಸ್ಟ್ ಇವಾಗ ಟೈಮು 2 ಗಂಟೆ ಆಗ್ತಿದೆ. 2 ಗಂಟೆವರೆಗೂ ಕೆಲಸ ಮಾಡಿ ಇನ್ನೂ ಕೂಡ ಸ್ವಲ್ಪ ಕೆಲಸ ಇದೆ, ಅದನ್ನು ಮಾಡಿ ಈಗ ಮಲ್ಕೋಬೇಕು. ನೀವು ಕೂಡ ಈ ಥರ ನೆಕ್ಸ್ಟ್ ಟೈಮ್ ತಾಟ್ನುಂಗ್ ಕಾಣಿಸಿದ್ರೆ ಮಿಸ್ ಮಾಡ್ದಿರೋ ಜ್ಯೂಸ್ ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಇದು ಇವತ್ತಿನ ನನ್ನ ದಿನಚರಿ. ನಾಳೆ ಏನಾಯಿತು ಅಂತ ನಾಳೆ ವಿಡಿಯೋದಲ್ಲಿ ಸಿಗೋಣ. ಯೂತ್ಗೊಂದೇ ಹೇಳ್ತೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡಿ. ಆದಷ್ಟು ನಿಮ್ಮ ಗುರಿಯ ಕಡೆ ನೀವು ಕೆಲಸ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ಕಾರ.